ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಜಿಡಿಆರ್ ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದೀವಿ, 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಪಾರ್ಟ್ 2 ಚಾಪ್ಟರ್ ನಂಬರ್ 2. ಪಾರ್ಟ್ 2 ನಲ್ಲಿ ಕಂಟಿನ್ಯೂಸ್ ಚೆಕ್ ಮಾಡಿದ್ರೆ ನಿಮ್ಗೆ ಚಾಪ್ಟರ್ ನಂಬರ್ 13 ಬರುತ್ತೆ. ಬಟ್ ಪಾರ್ಟ್ 2 ನಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಚಾಪ್ಟರ್ 2 ಬರುತ್ತೆ, ಸುಲ್ತಾನ್ಸ್ ಆಫ್ ಡೆಲ್ಲಿ. 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನ ಸೆಕೆಂಡ್ ಚಾಪ್ಟರ್ ಸುಲ್ತಾನ್ಸ್ ಆಫ್ ಡೆಲ್ಲಿ. ಓಕೆ, ಸೊ ಇದಕ್ಕೂ ಅರ್ಲಿಯರ್ ಅಲ್ಲಿ ನಾನು ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾದ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. 5 ವಿಡಿಯೋಸ್ ಅನ್ನ ಮಾಡಿ ಹಾಕಿದ್ದೀನಿ. ಓಕೆ, ಸೊ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಕ್ಲಾರಿಫೈ ಮಾಡ್ತೀನಿ. ಸೊ ದಿಸ್ ಈಸ್ ಸೆಕೆಂಡ್ ಚಾಪ್ಟರ್ ಸುಲ್ತಾನ್ಸ್ ಆಫ್ ಡೆಲ್ಲಿ. ಓಕೆ, ಸೊ ಯಾರಿಗೆಲ್ಲ ಇನ್ನು ಕನ್ಫ್ಯೂಷನ್ ಇದೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು, ನೀವೆಲ್ಲ ಕಮೆಂಟ್ ಮೂಲಕ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನುವರೆಗೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಸೊ ಜಾಸ್ತಿ ಸಮಯ ಹಾಳು ಮಾಡ್ಲಾರ್ದೆ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸುಲ್ತಾನ್ಸ್ ಆಫ್ ಡೆಲ್ಲಿ. ಓಕೆ, ಸೊ ಸುಲ್ತಾನ್ಸ್ ಆಫ್ ಡೆಲ್ಲಿ ನಲ್ಲಿ ಫಸ್ಟ್ ಬರೋದು ಬಿಗಿನಿಂಗ್ 8th ಸೆಂಚುರಿಯಿಂದ ಏನಾಗುತ್ತೆ, ರಿಪೀಟೆಡ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಡಿಯಾದ ಮೇಲೆ ಇನ್ವಿಸಿಷನ್ ಮಾಡ್ತಾ ಇರ್ತಾರೆ, ದಾಳಿಯನ್ನ ಮಾಡ್ತಾ ಇರ್ತಾರೆ. ದಾಳಿಯನ್ನ ಮಾಡಿ ನಾರ್ತ್ ವೆಸ್ಟರ್ನ್ ಬಾರ್ಡರ್ ಗಳಲ್ಲಿ ದಾಳಿಯನ್ನ ಮಾಡ್ತಾ ಬಂದು ಅಲ್ಲಿರುವಂತಹ ಒಂದು ವೆಲ್ತ್ ಅಂದ್ರೆ ನಮ್ಮಲ್ಲಿ ಏನಾದ್ರು ಗೋಲ್ಡ್ ಇದ್ರೆ ಅಥವಾ ಏನಾದ್ರು ಕ್ರಾಪ್ಸ್ ಇದ್ರೆ ಅಥವಾ ಮತ್ತೊಂದೇನೋ ಇಂಪಾರ್ಟೆಂಟ್ ಸಾಮಾನುಗಳಿದ್ರೆ ಅವುಗಳನ್ನೆಲ್ಲ ತಗೊಂಡ್ ಹೋಗ್ತಾ ಇದ್ರು, ದೋಚ್ಕೊಂಡು ಹೋಗ್ತಾ ಇದ್ರು. ಎಲ್ಲವನ್ನ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರು ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಷ್ಟೇ ಅಲ್ಲದೆ ತುಂಬಾ ಪ್ಲೇಸ್ ಗಳನ್ನ ಅವ್ರು ಹಾಳು ಮಾಡಿ, ತದನಂತರದಲ್ಲಿ ಇನ್ನೊಂದು ಮೇನ್ ಮೋಟಿವ್ ಏನಿತ್ತಪ್ಪ ಅಂತಂದ್ರೆ ಇಸ್ಲಾಂ ಅನ್ನ ಸ್ಪ್ರೆಡ್ ಮಾಡೋದು ಅವ್ರ ಮೋಟಿವ್ ಆಗಿತ್ತು. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಮೊದ್ಲಿಗೆ ಬಂದವರಲ್ಲಿ ಏನಪ್ಪಾ ಅಂತ, ತದನಂತರದಲ್ಲಿ ಲೇಟರ್ ಬಂದವರಲ್ಲಿ ಅರಬ್ಸ್ ಫಸ್ಟ್ ಬಂದಿರ್ತಾರೆ. ಅರಬ್ಸ್ ಫಸ್ಟ್ ಬಂದು ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದಾಳಿಯನ್ನ ಮಾಡಿ ಸಿಂಧ್ ಮತ್ತು ಮುಲ್ತಾನ್ ಪ್ಲೇಸ್ ಗಳನ್ನ ಕಂಟ್ರೋಲ್ ಅಲ್ಲಿ ತಗೊಂಡು ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಸ್ಲಾಂ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದನ್ನ ಅಲ್ಲಿ ಜನ ಒಪ್ಕೊಳ್ಳೋದಿಲ್ಲ, ಇದು ಬಹಳ ದಿನಗಳವರೆಗೂ ನಡೆಯೋದಿಲ್ಲ, ಇದು ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಅರಬ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ರಿಟರ್ನ್ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಟರ್ಕಿಶ್ ಒರಿಜಿನ್ ದವರು. ಓಕೆ, ಸೊ ಟರ್ಕಿಶ್ ಒರಿಜಿನ್ ದಲ್ಲಿ ಮೊಹಮ್ಮದ್ ಗಜನಿ ಏನಿದ್ದಾರೆ, ಇವ್ರು ಏನಪ್ಪಾ ಅಂತಂದ್ರೆ ಇವ್ರು ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮೊಹಮ್ಮದ್ ಗಜ್ನಿ. ಓಕೆ, ಸೊ ಇವರು ಕಂಪ್ಲೀಟ್ ಆಗಿ ಏನಪ್ಪಾ ಅರಬ್ಸ್ ಅಂತಂದ್ರೆ 3 ಸೆಂಚುರೀಸ್ ಆದ್ರೆ 300 ಇಯರ್ಸ್ ವರ್ಗು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಬರ್ತಾನೆ ಇದ್ರು, ದಾಳಿ ಮಾಡ್ತಾನೆ ಇದ್ರು. ತದನಂತರದಲ್ಲಿ ಮೊಹಮ್ಮದ್ ಗಜನಿ ಟರ್ಕಿಶ್ ಒರಿಜಿನ್ ದವನು, ಇವನು ಅಫ್ಘಾನಿಸ್ತಾನದಲ್ಲಿ ಏನಪ್ಪಾ ಅಂತಂದ್ರೆ ತನ್ನ ಒಂದು ಸಣ್ಣದಾದಂತಹ ಒಂದು ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದ. ಅಲ್ಲಿಂದ ಇವನು ಇಂಡಿಯಾದ ಮೇಲೆ 17 ಟೈಮ್ಸ್ ಇವನು ಟೋಟಲ್ ಆಗಿ 17 ಟೈಮ್ಸ್ ಅಟ್ಯಾಕ್ ಮಾಡ್ತಾನೆ. ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿ ಬಹಳಷ್ಟು ಸಿಟಿಗಳನ್ನ ಡಿಸ್ಟ್ರಾಯ್ ಮಾಡ್ತಾನೆ, ಬಹಳಷ್ಟು ಎಲ್ಲ ಸಾಮಾನುಗಳನ್ನ ದೋಚ್ಕೊಂಡು ಹೋಗ್ತಾನೆ, ವೆಲ್ತ್ ಅನ್ನ ಎಲ್ಲ ದೋಚ್ಕೊಂಡು ಹೋಗ್ತಾನೆ. ಓಕೆ, ರಿಲಿಜಿಯಸ್ ಡಿಸ್ಟ್ರಾಯ್ ಅನ್ನ ಸೆಂಟರ್ ಗಳನ್ನ ಬಹಳ ಡಿಸ್ಟ್ರಾಯ್ ಮಾಡ್ತಾನೆ, ಅಂದ್ರೆ ದೇವಸ್ಥಾನಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾನೆ. ಅವುಗಳಲ್ಲಿ ಮೇನ್ ಆಗಿ ಮಥುರಾದ ಶ್ರೀಕೃಷ್ಣ ಟೆಂಪಲ್ ಅಂಡ್ ಸೆಕೆಂಡ್ ಒನ್ ಗುಜರಾತ್ ನ ಸೋಮನಾಥ ಟೆಂಪಲ್ ಅಂತ ಹೇಳ್ತೀವಿ, ಇದು ಕೂಡ ಡಿಸ್ಟ್ರಾಯ್ ಮಾಡಿದ್ದು ಮೊಹಮ್ಮದ್ ಗಜನಿ ಅಂತ ಹೇಳಿ ನಾವು ನೋಡ್ತೇವೆ. ಲೇಟರ್ ಆನ್ ಇದೇನಾಗುತ್ತೆ, ಇಂಡಿಪೆಂಡೆನ್ಸ್ ಆದ್ಮೇಲೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ 1951 ಅಲ್ಲಿ ಇದನ್ನ ರಿಬಿಲ್ಟ್ ಮಾಡಿ 1951 ನಲ್ಲಿ ಇದ್ದಂತಹ ನಮ್ಮ ಪ್ರೆಸಿಡೆಂಟ್ ಇದ್ರಲ್ಲ ಬಾಬು ರಾಜೇಂದ್ರ ಪ್ರಸಾದ್, ಅವರ ಕಡೆಯಿಂದ ಇನಾಗ್ರೇಟ್ ಮಾಡಿ ಓಪನಿಂಗ್ ಮಾಡ್ತಾರೆ. ಯಾವ್ದನ್ನ, ನಮ್ಮ ಸೋಮನಾಥ ಟೆಂಪಲ್ ಅನ್ನ, ಗುಜರಾತ್ ನ ಸೋಮನಾಥ ಟೆಂಪಲ್ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದು ಒಂದು ಮೊಹಮ್ಮದ್ ಗಜನಿ ಅಂಡ್ ದಿಸ್ ಒನ್ ಈಸ್ ಮೊಹಮ್ಮದ್ ಗೋರಿ. ಓಕೆ, ಸೊ ದಿಸ್ ಒನ್ ಈಸ್ ಸೋಮನಾಥ ಟೆಂಪಲ್. ನೋಡಿ, ತುಂಬಾ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸ್ಟ್ರಕ್ಚರ್, ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿದೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಪಿಲ್ಲರ್ ಅನ್ನ ಹಿಂಗ್ ಟಚ್ ಮಾಡಿದ್ರೆ ನಿಮಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುವಂತಹ ಒಂದ್ ಏನಪ್ಪಾ ಅಂದ್ರೆ ಡಿಸೈನ್ಸ್ ಗಳನ್ನ ನೀವು ಅಲ್ಲಿ ನೋಡಬಹುದು. ಸೊ ಅದ್ಭುತವಾದಂತಹ ಬ್ಯೂಟಿಫುಲ್ ಆದಂತಹ ಕನ್ಸ್ಟ್ರಕ್ಷನ್ ಇದೆ, ಸ್ಟ್ರಕ್ಚರ್ ಇದೆ, ಆರ್ಕಿಟೆಕ್ಚರ್ ಇದೆ, ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಬಹುದು. ಓಕೆ, ಸೊ ತದನಂತರದಲ್ಲಿ ಮೊಹಮ್ಮದ್ ಗೋರಿ, ಗಜನಿ ನಂತರದಲ್ಲಿ ಮೊಹಮ್ಮದ್ ಗೋರಿ. ಸೊ ಮೊಹಮ್ಮದ್ ಗೋರಿ ಕೂಡ ಏನಪ್ಪಾ ಅಂತಂದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾನೆ 12th ಸೆಂಚುರಿಯಿಂದ. ತುಂಬಾ ಸಾರಿ ಇವನು ಅಟ್ಯಾಕ್ ಮಾಡಿ ಸಿಂಧ್ ಮತ್ತೆ ಪಂಜಾಬ್ ಏರಿಯಾಗಳನ್ನ ಕಬ್ಜಾ ಮಾಡ್ಕೊಳ್ತಾನೆ, ವಶಪಡಿಸ್ಕೊಳ್ತಾನೆ. ಅದರ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ ಡೆಲ್ಲಿಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ರೂಲಿಂಗ್ ಮಾಡ್ತಾ ಇದ್ರು. ಪೃಥ್ವಿರಾಜ್ ಚೌಹಾಣ್ ಅವರು ಇವರ ವಿರುದ್ಧ ಯುದ್ಧಕ್ಕೆ ಬರ್ತಾರೆ, ಯುದ್ಧಕ್ಕೆ ಬಂದು ಇವನನ್ನ ಸೋಲಿಸ್ತಾರೆ. ಯಾರನ್ನ, ಮೊಹಮ್ಮದ್ ಗೋರಿನ ಸೋಲಿಸ್ತಾರೆ, ಸೋಲಿಸಿ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಈ ಒಂದು ಬ್ಯಾಟಲ್ ಅನ್ನ ನಾವೇನಂತ ಕರೆದ್ವಿ, ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಅಂತ ಹೇಳಿ ನಾವು ಕರಿತೇವೆ. ಸೊ ಫಸ್ಟ್ ಬ್ಯಾಟಲ್ ಆಫ್ ತರೈನ್ ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ಮೊಹಮ್ಮದ್ ಗೋರಿಯನ್ನ ಸೋಲಿಸಿದ್ರು. ಓಕೆ, ಸೊ ನೆಕ್ಸ್ಟ್ ಲೇಟರ್ ಆನ್ ಮತ್ತೆ ಮೊಹಮ್ಮದ್ ಗೋರಿ ಅಟ್ಯಾಕ್ ಮಾಡ್ತಾನೆ, ಮತ್ತೆ ಅಟ್ಯಾಕ್ ಮಾಡಿ ಮತ್ತೆ ಆ ಒಂದು ಬ್ಯಾಟಲ್ ಅಲ್ಲಿ, ಅಂದ್ರೆ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್, ಎರಡನೇ ಬಾರಿ ಅವನು ಯುದ್ಧ ಮಾಡಿದಾಗ ಎರಡನೇ ತರೈನ್ ಯುದ್ಧದಲ್ಲಿ ಏನಾಗುತ್ತೆ,
ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣ್ ಅವರನ್ನ ಸಾಯಿಸ್ಬಿಡ್ತಾನೆ. ಅವರನ್ನ ಸಾಯಿಸಿ ದಿಲ್ಲಿಯನ್ನ ಕಂಟ್ರೋಲ್ ತಗೊಳ್ತಾನೆ. ಯಾರು? ಮೊಹಮ್ಮದ್ ಗೋರಿ. ಓಕೆ, ಸೊ ಇವನು ದಿಲ್ಲಿಯನ್ನ ಕಂಟ್ರೋಲ್ ತಗೊಂಡು ಅದ ನಂತರದಲ್ಲಿ ಇವನ್ ಏನ್ ಮಾಡ್ತಾರಪ್ಪ ಅಂದ್ರೆ ದಿಲ್ಲಿಯಲ್ಲಿ ಎಲ್ಲ ರೂಲಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಇವನ್ ಏನ್ ಮಾಡ್ತಾನೆ, ಇವನ ಒಬ್ಬ ಜನರಲ್ ಇರ್ತಾನೆ ಕುತುಬುದ್ದೀನ್ ಐಬಕ್ ಅಂತ ಹೇಳಿ, ಅವನಿಗೆ ತನ್ನ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿ ದಿಲ್ಲಿಯನ್ನ ರೂಲ್ ಮಾಡ್ಲಿಕ್ಕೆ ಬಿಡ್ತಾನೆ. ಓಕೆ, ಸೊ ಕುತುಬುದ್ದೀನ್ ಐಬಕ್ ಆಸ್ ನಾನೇ ಸುಲ್ತಾನ್ ಅಂತ ಹೇಳಿ ದಿಲ್ಲಿಯಲ್ಲಿ ರೂಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ದ. ಓಕೆ, ಸೊ ಇಲ್ಲಿ ಬಂದು ನಾವು ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋದು ಸ್ಲೇವ್ ಡೈನಸಿಟಿ. ಓಕೆ, ಸೊ ಸ್ಲೇವ್ ಡೈನಸಿಟಿ ಅಂತ ಹೇಳಿ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ, ಗೋರಿ ತನ್ನ ಪವರ್ಸ್ ಅನ್ನ ಕುತುಬುದ್ದೀನ್ ಐಬಕ್ ಟ್ರಾನ್ಸ್ಫರ್ ಮಾಡಿದಾಗ ಕುತುಬುದ್ದೀನ್ ಐಬಕ್ ಏನಾಗುತ್ತೆ, ಗೋರಿಯ ಸ್ಲೇವ್ ಆಗಿದ್ದ, ಗುಲಾಮನಾಗಿದ್ದ. ಓಕೆ, ಸೊ ಹಾಗಾಗಿ ಏನು ಗೋರಿಯ ಡೆತ್ ಆಯ್ತು, ಮೊಹಮ್ಮದ್ ಗೋರಿ ಸತ್ ಹೋದ. ಅವನು ಸತ್ತ ಮೇಲೆ ಕುತುಬುದ್ದೀನ್ ಐಬಕ್ ತಾನೇ ದಿಲ್ಲಿಯನ್ನ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಸ್ಲೇವ್ ಆಗಿದ್ರಿಂದ, ಗುಲಾಮನಾಗಿದ್ರಿಂದ ಇವನ ಡೈನಾಸಿಟಿಯ ಹೆಸರೇ ಸ್ಲೇವ್ ಡೈನಾಸಿಟಿ ಅಂತ ಹೇಳಿ ಬರುತ್ತೆ, ಗುಲಾಮ ಸಂತತಿ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಟೋಟಲ್ ಆಗಿ ದಿಲ್ಲಿಯನ್ನ ಆಳ್ವಿಕೆ ಮಾಡಿದಂತಹ, ರೂಲ್ ಮಾಡಿದಂತಹ ಡೈನಾಸಿಟೀಸ್ ಗಳಲ್ಲಿ, ಇಸ್ಲಾಂ ಡೈನಾಸಿಟೀಸ್ ಗಳಲ್ಲಿ ಸ್ಲೇವ್ ಡೈನಾಸಿಟಿ, ಖಿಲ್ಜಿ ಡೈನಾಸಿಟಿ, ತುಗ್ಲಕ್ ಡೈನಾಸಿಟಿ ಮತ್ತೆ ಸೈಯದ್ ಲೋಧಿ ಡೈನಾಸಿಟೀಸ್ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸುಲ್ತಾನರಲ್ಲಿ ಎಷ್ಟು ಡೈನಾಸಿಟಿ ಬಂತು? 5 ಡೈನಾಸಿಟಿ: ಸ್ಲೇವ್, ಖಿಲ್ಜಿ, ತುಗ್ಲಕ್, ಸಯ್ಯದ್ ಮತ್ತು ಲೋಧೀಸ್. ಓಕೆ, ಸೊ ಫಸ್ಟ್ ಬಂದಿದ್ದು ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಇವನೇನಿದ್ದಪ್ಪ ಅಂತಂದ್ರೆ ಮೊಹಮ್ಮದ್ ಗೋರಿಯ ಸ್ಲೇವ್ ಆಗಿದ್ದ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಆದ್ದರಿಂದ ಈ ಒಂದು ಡೈನಾಸಿಟಿಗೆ ಸ್ಲೇವ್ ಡೈನಾಸಿಟಿ ಅಂತ ಹೇಳಿ ಹೆಸರು ಬಂತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಇವನ್ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಟರ್ಕಿಶ್ ಮೂಲದಿಂದ ಬಂದಿದ್ದು. ಇವನು ರೂಲಿಂಗ್ ಅನ್ನ ಮಾಡ್ತಾ ಮಾಡ್ತಾ ಇಂಡಿಯಾದಲ್ಲಿ ಎನಿಮೀಸ್ ಅನ್ನ ಸೋಲಿಸ್ತಾ ಹೋಗಿ ತನ್ನ ಒಂದು ಪ್ಲೇಸ್ ಅನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾನೆ, ತನ್ನ ವಶವನ್ನ ಹರಡಿಸ್ಕೊಂತ ಹೋಗ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಅವನು ತನ್ನ ವಿಕ್ಟ್ರೀಸ್ಗೋಸ್ಕರ ನೆನಪಿನಲ್ಲಿ ಕುತುಬ್ ಮಿನಾರ್ ಅನ್ನ ಕಟ್ಟೋದಕ್ಕೆ ಶುರು ಮಾಡ್ದ. ಈ ಕುತುಬ್ ಮಿನಾರ್ ಮೆಹರೌಲಿಯಲ್ಲಿ ಕಟ್ಟಕ್ ಶುರು ಮಾಡ್ತಾನ. ಈ ಒಂದು ಕಟ್ಟಡ ಇಲ್ತಮಶ್ನ ಅಧಿಕಾರದಲ್ಲಿದ್ದಾಗ ಕಂಪ್ಲೀಟ್ ಆಗುತ್ತೆ. ಮತ್ತೆ ಈ ಒಂದು ಸುಲ್ತಾನರ ಸಮಯದ ಸ್ಲೇವ್ ಡೈನಾಸಿಟಿ ಆಗಿರಬಹುದು, ಸುಲ್ತಾನ ಡೈನಾಸಿಟಿ ಆಗಿರಬಹುದು, ಕಂಪ್ಲೀಟ್ ಸುಲ್ತಾನ್ ಫ್ಯಾಮಿಲಿ ಆಗಿರಬಹುದು, ಇದೆಲ್ಲದರಲ್ಲಿ ಒಬ್ಳೆ ಸಿಂಗಲ್ ಲೇಡಿ ಸುಲ್ತಾನ್ ಆಗಿದ್ರು. ಯಾರಪ್ಪ ಅಂದ್ರೆ ರಜಿಯಾ ಸುಲ್ತಾನ್. ಓಕೆ, ಸೊ ಇವ್ರು ಕೂಡ ತುಂಬಾ ಬ್ರೇವ್ ಆಗಿದ್ರು, ಸ್ಟ್ರಾಂಗ್ ಆಗಿದ್ರು. ಇವರು ಏನಪ್ಪಾ ನ್ಯಾಯಬದ್ಧವಾಗಿ ಇರ್ತಾ ಇದ್ರು, ಎಲ್ರಿಗೂ ನ್ಯಾಯ ಕೊಡೋದು, ಒಳ್ಳೆ ರೀತಿಯಲ್ಲಿ ಒಂದು ರೂಲಿಂಗ್ ಅನ್ನ ಮಾಡೋದು ಇವರ ಇಚ್ಛೆ ಆಗಿತ್ತು ರಜಿಯಾ ಸುಲ್ತಾನ್ ಅವರದು. ಬಟ್ ವುಮೆನ್ ರೂಲಿಂಗ್ ಇಷ್ಟ ಪಡದೆ ಇರುವಂತಹ ನೊಬೆಲ್ ಪರ್ಸನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ರಜಿಯಾ ಸುಲ್ತಾನ್ ಅನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಕುತುಬುದ್ದೀನ್ ಐಬಕ್ ಅಂಡ್ ದಿಸ್ ಒನ್ ಈಸ್ ರಜಿಯಾ ಸುಲ್ತಾನ್. ಓಕೆ, ಸೊ ಇದು ಬಂದು ಕುತುಬ್ ಮಿನಾರ್. ಕುತುಬ್ ಮಿನಾರ್ ಮೆಹರೌಲಿಯಲ್ಲಿ, ದಿಲ್ಲಿಯಲ್ಲಿ ಮೆಹರೌಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ಡೈನಾಸಿಟಿ ಬಂದು ಖಿಲ್ಜಿ ಡೈನಾಸಿಟಿ ಅಂತ ಹೇಳಿ ನೋಡ್ತೇವೆ. ಸ್ಲೇವ್ ಡೈನಾಸಿಟಿ ಆದ್ಮೇಲೆ ಖಿಲ್ಜಿ ಡೈನಾಸಿಟಿ ಬರುತ್ತೆ ಪವರ್ಗೆ. ಅಲ್ಲಾವುದ್ದೀನ್ ಖಿಲ್ಜಿ ಈ ಡೈನಾಸಿಟಿಯಲ್ಲಿ ತುಂಬಾ ಸ್ಟ್ರಾಂಗ್ ಪರ್ಸನ್ ಆಗಿದ್ದ. ನಾಟ್ ಓನ್ಲಿ ಖಿಲ್ಜಿ ಡೈನಾಸಿಟಿ, ಟೋಟಲಿ ಸುಲ್ತಾನ್ಸ್ ಅಲ್ಲಿ, ಡೆಲ್ಲಿ ಸುಲ್ತಾನ್ಸ್ ಅಲ್ಲಿ ಇವನು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ನಾವು ಹೇಳಬಹುದು. ಇವನ ಮಿಲಿಟರಿ ಪವರ್ ತುಂಬಾನೇ ಸ್ಟ್ರಾಂಗ್ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಇವನು ಕೆಲವೊಂದು ಪಾಲಿಸೀಸ್ ಗಳನ್ನ ಮಾಡ್ತಾನೆ, ಕೆಲವೊಂದು ರೂಲಿಂಗ್ಸ್ ಅನ್ನ ಚೇಂಜ್ ಮಾಡ್ತಾನೆ. ದೋಸ್ ಆರ್ ವೆರಿ ಗುಡ್ ರೂಲಿಂಗ್ಸ್ ಅಂತ ನಾವು ಹೇಳಬಹುದು. ಇವನ್ ಏನ್ ಮಾಡ್ತಾನೆ, ಬಹಳಷ್ಟು ರಿಫಾರ್ಮ್ಸ್ ಗಳನ್ನ ಏನ್ ಮಾಡ್ತಾನಪ್ಪ, ಅಡ್ಮಿನಿಸ್ಟ್ರೇಟಿವ್ ದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ತದನಂತರದಲ್ಲಿ ಮಿಲಿಟರಿ ಮತ್ತು ಎಕನಾಮಿಕ್ ಫೀಲ್ಡ್ಸ್ ಗಳಲ್ಲಿ ತುಂಬಾ ಏನು ಅಡ್ಮಿನಿಸ್ಟ್ರೇಟಿವ್ ಗಳಲ್ಲಿ ಚೇಂಜಸ್ ಅನ್ನ ಮಾಡ್ತಾನೆ. ಅದಾದ ಮೇಲೆ ಇವನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಾಮನ್ಲಿ ಜನ ಕನ್ಸ್ಯೂಮ್ ಮಾಡುವಂತ ಗೂಡ್ಸ್ ಏನಿರುತ್ತೆ, ಜಾಸ್ತಿಯಾಗಿ ಯೂಸ್ ಮಾಡುವಂತ ಗೂಡ್ಸ್ ಏನಿರುತ್ತೆ, ಅವುಗಳ ಮೇಲೆ ಪ್ರೈಸ್ ಗಳನ್ನ ಒಂದು ಫಿಕ್ಸ್ ಮಾಡ್ತಾನೆ. ಅದಾದ ಮೇಲೆ ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಲಿಕ್ಕರ್ ಕನ್ಸಂಪ್ಷನ್ ಮತ್ತೆ ಗ್ಯಾಂಬ್ಲಿಂಗ್ ಅನ್ನ ಬ್ಯಾನ್ ಮಾಡ್ತಾನೆ. ಅಂದ್ರೆ ಡ್ರಿಂಕ್ಸ್ ಮಾಡೋದನ್ನ ಮತ್ತೆ ಗ್ಯಾಂಬ್ಲಿಂಗ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾನೆ. ಓಕೆ, ಸೊ ಈ ಯಾರಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ರೆ, ಗಿಲ್ಟಿ ಪ್ರೂವ್ ಆಗಿದ್ರೆ ಅವರಿಗೆ ಪನಿಷ್ಮೆಂಟ್ ಅನ್ನು ಕೂಡ ಇವನು ಕೊಡ್ತಾ ಇದ್ದ, ಸೆವರಲಿ ಪನಿಷ್ಮೆಂಟ್ ಗಳನ್ನ ಕೊಡ್ತಾ ಇದ್ದ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದು ಬಂದು ಏನಪ್ಪಾ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ವಿಷಯನ ನೋಡ್ತಾ ಇದೀವಿ. ಅದು ಬಿಟ್ರೆ ಮಿಲಿಟರಿ ಎಕ್ಸ್ಪ್ಯಾಂಡಿಷನ್ ಅಂತ ನೋಡಿದಾಗ ಅಲ್ಲಾವುದ್ದೀನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ತುಂಬಾ ಇಂಡಿಯಾದಲ್ಲಿ ಬಹಳ ಕಡೆಗೆ ಅವ್ನು ಏನಪ್ಪಾ ಅಂತಂದ್ರೆ ಯುದ್ಧಗಳನ್ನ ಸಾರ್ತಾ ಪ್ಲೇಸ್ ಗಳನ್ನ ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತಾನೆ. ಮಿಲಿಟರಿ ಪವರ್ ಇಂದ ನಾರ್ತ್ ಕಡೆಗೂ ಅಂಡ್ ಈಕ್ವಲ್ ಟು ಸೌತ್ ಕಡೆಗೂ ಕೂಡ. ಸೌತ್ ಕಡೆಗಳಲ್ಲಿ ಯುದ್ಧ ಮಾಡ್ತಾ ಅವನ ಒಬ್ಬ ಏನು ಮ್ಯಾನೇಜರ್ ಏನಿರ್ತಾನೆ, ಅವನ ಒಬ್ಬ ಆರ್ಮಿ ಚೀಫ್ ಏನಿರ್ತಾನೆ, ಅವನನ್ನ ಕಳ್ಸಿರ್ತಾನೆ. ಯಾರು? ಮಲ್ಲಿಕ್ ಕಾಫರ್ನ ಕಳ್ಸಿರ್ತಾನೆ. ಆ ಮಲ್ಲಿಕ್ ಕಾಫರ್ನ ಕಳಿಸಿದಾಗ ಏನಾಗುತ್ತಪ್ಪ ಅಂತಂತಂದ್ರೆ ಅವನು ತನ್ನ ಒಂದು ಗುಂಪನ್ನ ಕಟ್ಕೊಂಡು ಯುದ್ಧ ಮಾಡ್ತಾ ಸೌತ್ ಇಂಡಿಯಾದಲ್ಲಿ ಬಂದು
ತುಂಬಾ ಜನಗಳನ್ನ ಸೋಲಿಸಿ ಬಹಳಷ್ಟು ಕ್ಯಾಪಿಟಲ್ಸ್ ಗಳನ್ನ ಲೂಟಿ ಮಾಡಿ ಪಡಿಸ್ಕೊಳ್ತಾನೆ. ಓಕೆ, ಸೊ ಮಲ್ಲಿಕಾಫರ್ ಯಾರ್ಯಾರ ಮೇಲೆಲ್ಲ ದಾಳಿ ಮಾಡ್ದ ಮತ್ತೆ ವಶಪಡಿಸ್ಕೊಂಡ ಅಂತ ಹೇಳಿ ನೋಡೋದಾದ್ರೆ, ಮಹಾರಾಷ್ಟ್ರದ ಯಾದವರಾಗಿರಬಹುದು, ಅವರ ಕ್ಯಾಪಿಟಲ್ ದೇವಗಿರಿಯನ್ನ ಲೂಟಿ ಮಾಡ್ತಾನೆ. ತೆಲಂಗಾಣದ ಕಾಕತೀಯರಾಗಿರಬಹುದು, ಅವರ ವಾರಂಗಲ್ ಪ್ರದೇಶವನ್ನ ಲೂಟಿ ಮಾಡ್ತಾನೆ. ಮತ್ತು ಹೊಯ್ಸಳರ ದ್ವಾರ ಸಮುದ್ರವನ್ನ ಲೂಟಿ ಮಾಡ್ತಾನೆ. ತಮಿಳುನಾಡಿನ ಪಾಂಡ್ಯರ ಮಧುರೈ ಪ್ರದೇಶವನ್ನ ಲೂಟಿ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಮಲ್ಲಿಕಾಫರ್ ಏನ್ ಮಾಡ್ತಾನಪ್ಪ, ಅವನ ಮಿಲಿಟರಿ ಪವರ್ ಅನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ರಾಮೇಶ್ವರಂ ವರೆಗೂ ಹೋಗಿ ಮುಟ್ತಾನೆ. ಓಕೆ, ಸೊ ಅಲ್ಲಿ ಹೋಗಿ ಬಹಳಷ್ಟು ದೇವಸ್ಥಾನಗಳನ್ನ ಹಾಳು ಮಾಡಿ, ಬಹಳಷ್ಟು ಪ್ರದೇಶಗಳನ್ನ ಲೂಟಿ ಮಾಡಿ, ಎಲ್ಲವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಧ್ವಂಸ ಮಾಡ್ತಾನೆ. ಓಕೆ, ಸೊ ಇಂತಹ ಒಂದು ಕಾರ್ಯದಿಂದಾಗಿ ಏನಾಗುತ್ತೆ, ಸೌತ್ ಕಡೆಯಿಂದ ಅವರೆಷ್ಟು ಲೂಟಿ ಮಾಡಿರ್ತಾರಲ್ಲ, ಆ ಲೂಟಿ ಮಾಡಿದ ಸಂಪತ್ತಿ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೌತ್ ಕಡೆಯಿಂದ ಡೆಲ್ಲಿ ಕಡೆಗೆ ಹರಿದು ಹೋಗುತ್ತೆ ಸಂಪತ್ತು ಅಂತ ಹೇಳಿ ನೋಡ್ತಾ ಇದ್ದೀವಿ. ಓಕೆ, ಅಲ್ಲಾವುದ್ದೀನ್ ಏನ್ ಮಾಡ್ತಾನಪ್ಪ ನೆಕ್ಸ್ಟ್ ಅಂತಂದ್ರೆ, ಬಹಳಷ್ಟು ಜನ ಪರ್ಷಿಯನ್ ಪೋಯಟ್ಸ್ ಇರ್ತಾರೆ, ಅಮೀರ್ ಖುಸ್ರು, ಅಮೀರ್ ಹಸನ್, ಇಂಥವರಿಗೆಲ್ಲ ಅವನ್ ಏನ್ ಮಾಡ್ತಾನೆ, ಒಂದು ತನ್ನ ಆಸ್ಥಾನದಲ್ಲಿ ಸ್ಥಳವನ್ನ ಕೊಟ್ಟು ಪೋಯಟ್ಸ್ಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿ ನಾವು ನೋಡಬಹುದು. ಇದನ್ನ ಹೊರತುಪಡಿಸಿ ಅಲ್ಲಾವುದ್ದೀನ್ ಇನ್ನೊಂದೇನ್ ಕೆಲಸ ಮಾಡಿದಾನಪ್ಪ ಅಂತಂತಂದ್ರೆ, ಅಲೈ ದರ್ವಾಜ ಅಂತ ಹೇಳಿ ಒಂದು ಡೆಲ್ಲಿಯಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡಿಸ್ತಾನೆ. ಅಲೈ ದರ್ವಾಜ ಇದು ತುಂಬಾನೇ ಫೇಮಸ್ ಆದಂತಹ ಒಂದು ಫೋರ್ಟ್ ಆಗಿದೆ, ಅಲ್ಲಾವುದ್ದೀನ್ ಕಟ್ಸಿರುವಂತದ್ದು. ಮತ್ತೆ ಆರ್ಕಿಟೆಕ್ಚರ್ಗೆ ಎಕ್ದಮ್ ಗ್ರ್ಯಾಂಡ್ ಪೀಸ್ ಅಂತ ಹೇಳಿ ನಾವು ಹೇಳ್ತಾ ಇದೀವಿ, ಆ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಅನ್ನ ಕಟ್ಸಿದ್ದಾರೆ. ಸೊ ಆರ್ಕಿಟೆಕ್ಚರ್ಗೆ ಇದೊಂದು ಕಾಂಟ್ರಿಬ್ಯೂಷನ್ ಅಲ್ಲಾವುದ್ದೀನ್ ಕಡೆಯಿಂದ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಅಲ್ಲಾವುದ್ದೀನ್ ಲಾಸ್ಟ್ ಡೇಸ್ ತುಂಬಾನೇ ಟ್ರಾಜಿಕಲ್ ಆಗಿತ್ತು, ತುಂಬಾನೇ ಕಷ್ಟದಾಯಕ ಆಗಿತ್ತು, ಚೆನ್ನಾಗಿರ್ಲಿಲ್ಲ. ಓಕೆ, ಸೊ ಫೈನಲಿ ಏನಾಗುತ್ತಪ್ಪ ಅಂತಂದ್ರೆ, ಮಲ್ಲಿಕಾಫರ್ ಏನಾಗುತ್ತೆ, ಅಲ್ಲಾವುದ್ದೀನ್ ಅನ್ನ ಸಾಯಿಸಿಬಿಟ್ಟು ನಾನೇ ಸುಲ್ತಾನ್ ಅಂತ ಹೇಳಿ ಪವರ್ಗೆ ಬರ್ತಾನೆ. ಪವರ್ಗೆ ಬಂದ್ಮೇಲೆ ಅವ್ನು ಕೂಡ ಬಹಳ ಏನು ಜಾಸ್ತಿ ದಿನಗಳವರೆಗೂ ಇರಕ್ಕಾಗಲ್ಲ, ಮಲ್ಲಿಕಾಫರ್ನು ಕೂಡ ಬೇಗನೆ ಸತ್ತೋಗ್ತಾನೆ. ಓಕೆ, ಅವನನ್ನು ಸಾಯಿಸ್ಬಿಡ್ತಾರೆ. ಅದಾದ ಮೇಲೆ ಯಾರು ಬರ್ತಾರಪ್ಪ ಅಂದ್ರೆ, ಅಲ್ಲಿಗೆ ಖಿಲ್ಜಿ ಡೈನೆಸಿಟಿ ಮುಗ್ದೋಗುತ್ತಾ, ಅಲ್ಲಿಂದ ನೆಕ್ಸ್ಟ್ ಗೆ ತುಘಲಕ್ ಡೈನೆಸಿಟಿ ಅವರು ಪವರಿಗೆ ಬರ್ತಾರೆ. ಓಕೆ, ಸೊ ನಾವೀಗ ಖಿಲ್ಜಿ ಡೈನೆಸಿಟಿ ಮತ್ತೆ ಸ್ಲೇವ್ ಡೈನೆಸಿಟಿ ನೋಡಿದೀವಿ. ಸೊ ತುಘಲಕ್ ಡೈನೆಸಿಟಿ ಅಂಡ್ ಅದರ್ ಡೈನೆಸಿಟಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಯಾರಿಗಾದ್ರೂ ಇಲ್ಲಿವರೆಗೂ ಹೇಳಿದ ವಿಷಯದಲ್ಲಿ ಏನಾದ್ರೂ ಡೌಟ್ ಇದ್ರೆ, ಅರ್ಥ ಆಗಿಲ್ಲ ಚಾಪ್ಟರ್ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಓಕೆ, ಐ ವಿಲ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ಓಕೆ, ಸೊ ನಾಟ್ ಓನ್ಲಿ ದಿಸ್ ಸಬ್ಜೆಕ್ಟ್, ಇದು ಬಿಟ್ಟು ನೀವು ಬೇರೆ ಸಬ್ಜೆಕ್ಟ್ ಗಳಲ್ಲಿ ಏನಾದ್ರು ಡೌಟ್ ಇದ್ರು ಅದನ್ನು ಕೂಡ ಕೇಳಬಹುದು, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ಈ ಚಾಪ್ಟರ್ ಫಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕೇಳಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ಚಾನಲ್ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ. ನೀವೆಷ್ಟು ಶೇರ್ ಮಾಡ್ತೀರಿ, ಎಷ್ಟು ಲೈಕ್ ಮಾಡ್ತೀರಿ, ಆ ರೀತಿಯಲ್ಲಿ ನನಗೆ ನನ್ನ ಚಾನಲ್ಗೂ ಕೂಡ ಗ್ರೋತ್ ಸಿಗ್ತಾ ಇರುತ್ತೆ, ನನಗೂ ಕೂಡ ಮತ್ತೆ ಮತ್ತೆ ವಿಡಿಯೋಸ್ ಹಾಕ್ಲಿಕ್ಕೆ ಮೋಟಿವೇಶನ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.